ನನ್ನ ಚಾನಲ್ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋ ಯಾವುದೇ ರೀತಿ ಪಿಕ್ ಕಾರ್ಡ್ ರೀಡಿಂಗ್ ಇರಲ್ಲ, ಆಪ್ಷನ್ಸ್ ಇರೋದಿಲ್ಲ. ಸೊ ಈ ಒಂದು ವಿಡಿಯೋ ಯಾವಾಗ ನಿಮ್ಮ ಕಣ್ಮುಂದೆ ಬರುತ್ತೆ ಅವತ್ತಿನ ದಿನದಿಂದ ನಿಮ್ಗಿದು ರೆಸೊನೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ ಅಂತ ನಾನು ಹೇಳ್ತೀನಿ. ಅಂಡ್ ಕಾನ್ಸೆಪ್ಟ್ ಇದು, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೆ ಆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ, ತುಂಬಾ ಸ್ಪೆಷಲ್ ಇದ್ದಾರೆ. ಅಂಡ್ ಆ ಒಂದು ವ್ಯಕ್ತಿ ನನ್ನನ್ನ ತುಂಬಾ ಇಷ್ಟಪಡ್ತಾರೆ, ಪ್ರೀತಿಸ್ತಾ ಇದ್ದಾರೆ. ಇನ್ ಎನಿ ಫಾರ್ಮ್ ಆಫ್ ಲವ್ ಈ ಒಂದು ವ್ಯಕ್ತಿ ನನಗೆ ತುಂಬಾ ಇಂಪಾರ್ಟೆಂಟ್, ನನ್ನ ವ್ಯಕ್ತಿ ನನ್ನ ಲೈಫಲ್ಲಿ ಇರಬೇಕು ಅಂತ ಯಾರೆಲ್ಲ ಈ ಒಂದು ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಲಿ, ಆ ಒಂದು ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾರ, ನಿಮ್ಮ ಬಗ್ಗೆ ಅವರು ಯಾವಾಗ್ಲೂ ಕೂಡ ಯೋಚನೆಗಳಲ್ಲಿ ಇರ್ತಾರ. ಅಂಡ್ ಅವರ ಜೀವನದಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಮುಖ್ಯ ಎಲ್ಲವೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾವುದೇ ರೀತಿ ಕಟ್ ಇಲ್ಲ, ಸೊ ಕಟ್ಟಿಲ್ದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವರ ನೇಮ್ನ 3 ಬಾರಿ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಅಂಡ್ ನಿಮ್ಮ ಇಂಟೆನ್ಷನ್ ತುಂಬಾ ಮ್ಯಾಟರ್ ಆಗತ್ತೆ. ನೀವು ಎಷ್ಟು ಪಾಸಿಟಿವ್ ಆಗಿರ್ತೀರಾ ಅಷ್ಟು ಪಾಸಿಟಿವ್ ಆದಂತ ಒಂದು ಎನರ್ಜಿ ನನಗೆ ಇಲ್ಲಿ ಕಾಣಿಸುತ್ತೆ. ಬಿಕಾಸ್ ನಿಮ್ಮ ಎನರ್ಜಿ ಕೂಡ ತುಂಬಾ ಮ್ಯಾಟರ್ ಆಗತ್ತೆ ರೀಡಿಂಗ್ ಅಲ್ಲಿ. ಸೊ ಟೆಲಿಪತಿಕಲಿ ಥ್ರೂ ದಿ ಯೂನಿವರ್ಸ್ ನನಗೆ ಕಾರ್ಡ್ಸ್ ಅಲ್ಲಿ ಎನರ್ಜೀಸ್ ಗೊತ್ತಾದಾಗ ಯು ವಿಲ್ ಬಿ ಫೀಲ್ ಅಮೇಜ್ಡ್ ಅಂತ ಹೇಳ್ಬೋದು. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಆ ಒಂದು ವ್ಯಕ್ತಿ ಯಾರೇ ಆಗಿರ್ಲಿ, ನಿಮ್ಮ ಮನಸ್ಸಿನಲ್ಲಿ ಇರುವಂತ ವ್ಯಕ್ತಿ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾರ, ನಿಮ್ಮನ್ನ ಥಿಂಕ್ ಮಾಡ್ತಾರ, ಅವರ ಲೈಫಲ್ಲಿ ನೀವು ಎಷ್ಟು ಇಂಪಾರ್ಟೆಂಟ್ ಎಲ್ಲವೂ ಕೂಡ ಅಪ್ಡೇಟ್ಸ್ ತಿಳ್ಕೊಳ್ಳೋಣ. ಲೆಟ್ಸ್ ಬಿಗಿನ್. ಓಕೆ, ಸೊ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ನಿಮ್ಗೋಸ್ಕರ ಬಾಟಮ್ ಆಫ್ ದಿ ಕಾರ್ಡ್ 10 ಆಫ್ ಪೆಂಟಿಕಲ್ಸ್ ಇದೆ. ಕ್ವೀನ್ ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ಕಪ್ಸ್, ವಾವ್, ಏಸ್ ಆಫ್ ಪೆಂಟಿಕಲ್ಸ್, ಚಾರಿಯಟ್, 10 ಆಫ್ ಸೋರ್ಡ್ಸ್ ಅಂಡ್ ಐ ಹ್ಯಾವ್ ಕ್ವೀನ್ ಆಫ್ ವ್ಯಾಂಡ್ಸ್. ಸೊ ನನಗೆ ಕ್ವೀನ್ ಆಫ್ ವ್ಯಾಂಡ್ಸ್, ಕ್ವೀನ್ ಆಫ್ ಸೋರ್ಡ್ಸ್, ಕ್ವೀನ್ ಆಫ್ ಕಪ್ಸ್ ಅವ್ರ ಲೈಫಲ್ಲಿ ನೀವು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಬಿಕಾಸ್ ಎಲ್ಲಾ ಕ್ವೀನ್ ಕಾರ್ಡ್ಸ್ ಇಲ್ಲಿ ಬಂದಿದೆ. ಕ್ವೀನ್ ಆಫ್ ವ್ಯಾಂಡ್ಸ್ ಆಗಿರ್ಬೋದು, ಕ್ವೀನ್ ಆಫ್ ಸೋರ್ಡ್ಸ್ ಆಗಿರ್ಬೋದು, ಕ್ವೀನ್ ಆಫ್ ಕಪ್ಸ್ ಆಗಿರ್ಬೋದು. ಅವರು ನಿಮ್ಮ ಯೋಚನೆಗಳಲ್ಲಿ ಯಾವಾಗ್ಲೂ ಮುಳುಗಿರ್ತಾರೆ ಅಂತ ನಾನು ಹೇಳ್ತೀನಿ. ನಿಮ್ಮ ಮನಸ್ಸಿನಲ್ಲಿರುವಂತ ವ್ಯಕ್ತಿ ಯಾರೇ ಆಗಿರ್ಲಿ, ಆ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ತುಂಬಾ 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 ಸ್ಪೆಷಲ್, ತುಂಬಾನೇ ಇಂಪಾರ್ಟೆಂಟ್. ನಿಮ್ಮ ಮಾತಿಗೆ ತುಂಬಾನೇ ವ್ಯಾಲ್ಯೂ ಇದೆ ಅವರ ಜೀವನದಲ್ಲಿ. ಬಟ್ ಅವರು ನಿಮ್ಗೆ ತೋರಿಸ್ಕೊಳ್ಳೋದಿಲ್ಲ. ನಾನು ನಿನ್ನ ಇಷ್ಟಪಡ್ತೀನಿ, ನಿನ್ನ ಕೇರ್ ಮಾಡ್ತೀನಿ, ಅಂಡ್ ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ನೀನು ತುಂಬಾ ಇಂಪಾರ್ಟೆಂಟ್. ಅವ್ರು ಯಾವತ್ತಿಗೂ ನಿಮ್ಮ ಹತ್ರ ಹೇಳ್ಕೊಳ್ಳಲ್ಲ, ಹೇಳ್ಕೊಂಡು ಬೀಗೋದಿಲ್ಲ. ಬಟ್ ಅವ್ರಿಗೆ ನೀವು ತುಂಬಾನೇ ಸ್ಪೆಷಲ್ ಅಂತ ನಾನು ಹೇಳ್ಬೋದು. ಯಾಕೆಂತ ಅಂದ್ರೆ ಅವರ ಕಷ್ಟದ ಸಮಯದಲ್ಲಿ ನೀವು ತುಂಬಾ ಅವರ ಜೊತೆಗಿದ್ದಂತ ವ್ಯಕ್ತಿ. ಅವ್ರು ಈಗ್ಲೂ ಕೂಡ ನಿಮ್ಮ ಋಣದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ಬಿಕಾಸ್ ಆಫ್ ಏಸ್ ಆಫ್ ಪೆಂಟಿಕಲ್ಸ್, ಆ ಒಂದು ವ್ಯಕ್ತಿಗೆ ನೀವು ತುಂಬಾ ಸಹಾಯ ಮಾಡಿದ್ದೀರಾ. ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು. ಅವರ ಒಂದು ದುಃಖ ಸುಖ ಎಲ್ಲಾನು ಕೂಡ ಈಕ್ವಲ್ ಆಗಿ ಶೇರ್ ಮಾಡ್ಕೊಂಡಿದ್ದೀರಾ. ಅವ್ರು ಈಗ್ಲೂ ಕೂಡ ನೆನ್ಸ್ಕೊಳ್ತಾರೆ ನಿಮ್ಮನ್ನ. ಬಟ್ ಐ ಥಿಂಕ್ ಐ ಆಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ. ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ದೀರಾ, ಅಥವಾ ಬೇರೆ ಕಂಟ್ರಿನಲ್ಲಿ ನಿಮ್ಮ ಪಾರ್ಟ್ನರ್ ಇರ್ಬೋದು, ಅಥವಾ ಬೇರೆ ಬೇರೆ ಊರುಗಳಲ್ಲಿ ನಿಮ್ಮ ಪಾರ್ಟ್ನರ್ ಇರ್ಬೋದು. ಸೊ ಒಂದು 100-150 ಕಿಲೋಮೀಟರ್ ದೂರ ಇದ್ದೀರಾ ನೀವಿಬ್ರು. ಬಟ್ ನೀವೆಷ್ಟೇ ದೂರ ಇದ್ರೂ ಕೂಡ ನಿಮ್ಮ ನೆನಪುಗಳಲ್ಲಿ, ನಿಮ್ಮ ಯೋಚನೆಗಳಲ್ಲಿ, ನೀವು ಥಿಂಕ್ ಮಾಡೋ ಅಂದ್ರಲ್ಲಿ ನೀವಿಬ್ರು ದೂರನೇ ಆಗಿಲ್ಲ ಯಾವತ್ತು. ಸೊ ಯಾವಾಗ್ಲೂ ಕೂಡ ಈ ಒಂದು ವ್ಯಕ್ತಿ ನೀವು ಚೆನ್ನಾಗಿರ್ಲಿ, ನಿಮಗೆ ಎಲ್ಲಾನು ಕೂಡ ಸಿಗ್ಲಿ ನೀವು ಆಸೆ ಪಟ್ಟಿದ್ದು. ಅಂಡ್ ತುಂಬಾ ಮ್ಯಾನಿಫೆಸ್ಟ್ ಮಾಡ್ತಾರೆ. ನೀವು ಸುಖವಾಗಿರ್ಬೇಕು, ನೀವು ಸಂತೋಷವಾಗಿರ್ಬೇಕು, ನೀವು ಖುಷಿಯಾಗಿರ್ಬೇಕು, ನಿಮ್ ಲೈಫಲ್ಲಿ ಯಾವಾಗ್ಲೂ ಸುಖಾನೇ ಇರ್ಲಿ, ಯಾವಾಗ್ಲೂ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಾನೆ ಇದ್ದಾರೆ. ಅಂಡ್ ತುಂಬಾ ಸತಿ ಅವರು ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಫಸ್ಟ್ ಪ್ರಿಯಾರಿಟಿ ನಿಮ್ಮ ವಿಚಾರನೇ ಇರುತ್ತೆ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ತುಂಬಾ ದೇವ್ರನ್ನ ನಂಬ್ತಾರೆ. ಅಂಡ್ ಅವ್ರು ಏನೇ ಅವ್ರು ಯಾವುದೇ ಒಂದು ರೀತಿನಲ್ಲಿ ನಿಮಗೆ, ನಿಮ್ಮ ನೆನಪುಗಳಲ್ಲಿ ಅವ್ರು ಯಾವಾಗ್ಲೂ ಸ್ಟಕ್ ಆಗೇ ಇರ್ತಾರೆ. ಯಾಕೆಂತ ಅಂದ್ರೆ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ನೀವು ತುಂಬಾ ಸ್ಪೆಷಲ್, ತುಂಬಾ ಇಂಪಾರ್ಟೆಂಟ್.
ಅಂಡ್ ಪ್ರತಿ ಸತಿನೂ ಕೂಡ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗ ಅವ್ರು ಯಾವಾಗ್ಲೂ ಅನ್ಕೊಳ್ತಾರೆ ಇವ್ರು ಸುಖವಾಗಿರ್ಬೇಕಪ್ಪ, ನನ್ನ ಲೈಫಲ್ಲಿ ನಾನು ಖುಷಿಯಾಗಿರ್ತೀನೋ ಬಿಡ್ತೀನೋ, ಬಟ್ ಇವರು ಅವರ ಜೀವನದಲ್ಲಿ ಖುಷಿಯಾಗಿರ್ಲಿ. ಸೊ ಅಂದ್ರೆ ಇವ್ರಿಗೆಲ್ಲ ಖುಷಿನೂ ಸಿಗ್ಲಿ ಅನ್ನೋದು ಇವ್ರಿಗೆ ತುಂಬಾ ಇದೆ ಮೈಂಡ್ ಅಲ್ಲಿ, ಮನ್ಸಲ್ಲಿ ಅಂತ ಹೇಳ್ಬೋದು. ಅಂಡ್ ಆಕ್ಚುಲಿ ಒಂದು ವ್ಯಕ್ತಿ ತುಂಬಾ ಕನ್ಸಲ್ಲಿ ನಿಮ್ಮನ್ನ ನೋಡ್ತಾರೆ. ಯಾಕಂತಂದ್ರೆ ಅವರು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ನಿಮ್ಮ ವಿಚಾರ ಯಾವಾಗ್ಲೂ ಓಡ್ತಾನೆ ಇರತ್ತೆ. ಯಾವ್ದಾದ್ರೂ ಒಂದು ವಿಜುವಲ್ ಆಫ್ ಫಾರ್ಮ್ ಆಫ್ ಥಿಂಗ್ ಅಲ್ಲಿ ಅವರ ಡ್ರೀಮ್ ಅಲ್ಲಿ ನೀವು ಹೋಗ್ತಾನೆ ಇರ್ತೀರಾ. ಸೊ ಡ್ರೀಮ್ ಅಲ್ಲಿ ಕಾಣಿಸ್ಕೊಳ್ತಾನೆ ಇರ್ತೀರಾ. ಯಾಕಂತಂದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಆ ಒಂದು ಯೋಚನೆಗಳು ಅವರ ಒಂದು ಸಬ್ಕಾನ್ಶಿಯಸ್ ಅಲ್ಲಿ ರೆಕಾರ್ಡ್ ಆಗಿದೆ. ಸೊ ಹಾಗಾಗಿ ಅವರು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಈ ಒಂದು ವ್ಯಕ್ತಿನ ಕೇಳಲ್ಲ ಬೇಡವಾ ಈ ತರಾನೇ ಇರುತ್ತೆ. ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಅದನ್ನು ಯಾವತ್ತಿಗೂ ಕೂಡ ಹೇಳ್ಕೊಳಕ್ ಆಗಲ್ಲ, ಅಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತ ಕಾಣಿಸ್ತಾ ಇದೆ. ಸೊ 10 ಆಫ್ ಪೆಂಟಿಕಲ್ಸ್ ಇದೆ. ಐ ಥಿಂಕ್ ದಿಸ್ ಪರ್ಸನ್ ಇಸ್ ಆಲ್ರೆಡಿ ಮ್ಯಾರಿಡ್. ಒಂದು ಮದುವೆ ಆಗಿರುವಂತ ವ್ಯಕ್ತಿಯ ಜೊತೆ ಸಂಬಂಧದಲ್ಲಿ ನೀವು ಬಂದಿರ್ಬೋದು, ಅಥವಾ ನೀವು ಮದುವೆ ಆಗಿರ್ಬೋದು, ಅವ್ರು ಸಿಂಗಲ್ ಆಗಿರ್ಬೋದು. ಬಟ್ ಈ ತರ ನಂಗೆ ಕನೆಕ್ಷನ್ ಕಾಣಿಸ್ತಾ ಇದೆ. ಬಟ್ ನಿಮ್ಮ ಕನೆಕ್ಷನ್ ಏನೇ ಆಗಿರ್ಲಿ, ನಿಮ್ಮ ಸಂಬಂಧ ಯಾವ್ದೇ ಆಗಿರ್ಲಿ, ನೀವು ಯಾರಿಗೋಸ್ಕರ ಆದ್ರೂ ಈ ಒಂದು ವಿಡಿಯೋನ ನೋಡ್ತಾ ಇರಿ, ಆ ಒಂದು ವ್ಯಕ್ತಿ ಡೆಫಿನೆಟ್ ಆಗಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಅವ್ರು ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂದ್ರೆ ಡೆಫಿನೆಟ್ ಆಗಿ ಅವ್ರ ಫ್ಯಾಮಿಲಿನೂ ಕೂಡ ಬಿಟ್ಬಿಡ್ತಾರೆ. ಬಟ್ ನಿಮ್ಮ ವಿಚಾರಗಳಲ್ಲಿ, ನಿಮ್ಮ ಯೋಚನೆಗಳಲ್ಲಿ ಅವ್ರು ಯಾವತ್ತಿಗೂ ದೂರ ಆಗಲ್ಲ. ಈ ತರ ನಿಮ್ಮ ಕನೆಕ್ಷನ್ ಇದೆ. ಸೊ ಐ ಥಿಂಕ್ ದಿಸ್ ಕನೆಕ್ಷನ್ ಇಸ್ ಸಮಥಿಂಗ್ ಫ್ರಮ್ ಪಾಸ್ಟ್. ಸೊ ಒಂದು ಹೋದ ಜನ್ಮದಿಂದ ಇವರ ಋಣ ನಿಮ್ಮ ಜೊತೆಗೆ ಬಂದಿದೆ, ನಿಮ್ಮ ಋಣ ಇವರ ಜೊತೆಗೆ ಇದೆ. ಸೊ ಹಾಗಾಗಿ ನೀವು ಸೇರ್ತಾನೆ ಇದ್ದೀರಾ. ಹಾಗಾಗಿ ನಿಮ್ಮ ಲೈಫಲ್ಲಿ, ನಿಮ್ಮ ಯೋಚನೆಗಳಲ್ಲಿ ಒಂದು ವ್ಯಕ್ತಿ ಇದ್ದಾರೆ. ಅಂಡ್ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಯಾರಿಗಾದ್ರೂ ಅವರು ಪ್ರಾಮುಖ್ಯತೆನ ಕೊಡ್ತಾ ಇದ್ದಾರೆ, ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ. ಅಂಡ್ ಯಾರ ಜೊತೆನಾದ್ರೂ ಎಲ್ಲಾನು ಶೇರ್ ಮಾಡ್ಕೊಳ್ತಾರೆ. ಒಂದು ಕಂಫರ್ಟ್ ಝೋನ್ ಅಂತ ಅಂದ್ರೆ ಅದು ನೀವು. ಸೊ ಏನೇ ಆಗಿರ್ಲಿ, ಸೊ ನಿಮ್ಮಿಬ್ರ ಮಧ್ಯೆ ಎಷ್ಟೇ ಜಗಳ ಆಗಿರ್ಲಿ, ಎಷ್ಟೇ ಏನೇ ಆಗಿರ್ಲಿ, ಮತ್ತೆ ನೀವಿಬ್ರು ಚೆನ್ನಾಗಾಗ್ತೀರಾ, ಮಾತಾಡಿಸ್ತೀರಾ, ಅಥವಾ ಅವ್ರು ನಿಮ್ಮನ್ನ ಮಾತಾಡಿಸ್ತೀರಾ, ಅಥವಾ ನೀವು ಅವ್ರನ್ನ ಮಾತಾಡಿಸ್ತೀರಾ. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ತುಂಬಾ ಚೆನ್ನಾಗಿದೆ. ಯಾವತ್ತಿಗೂ ನೀವು ಭೇದ ಭಾವ ಮಾಡಲ್ಲ. ಸೊ ಯಾವಾಗ್ಲೂ ನೀವು ಒಂದೇ ರೀತಿನಲ್ಲಿ ಆ ಒಂದು ವ್ಯಕ್ತಿ ಜೊತೆಗಿದ್ದೀರಾ. ಅಂಡ್ ಇನ್ ದ ಸೇಮ್ ವೇ ಅವರು ಕೂಡ ನಿಮ್ಮನ್ನ ಅಷ್ಟೇ ಗೌರವಿಸ್ತಾರೆ, ಪ್ರೀತಿಸ್ತಾರೆ, ಕೇರ್ ಮಾಡ್ತಾರೆ. ಅಂಡ್ ನಿಮ್ಮ ಕಷ್ಟಕ್ಕೆ ಅವರು ಆಗಿದ್ದಾರೆ, ಅವರ ಕಷ್ಟಕ್ಕೆ ನೀವು ಜಾಸ್ತಿ ಆಗಿದ್ದೀರಾ. ಅವ್ರಿಗಿಂತ ಹೆಚ್ಚಾಗಿ ನೀವೇ ಜಾಸ್ತಿ ಹೆಲ್ಪ್ ಮಾಡಿರೋದು ಅಂತ ಕಾಣಿಸ್ತಾ ಇದೆ. ಬಟ್ ಆ ಒಂದು ವ್ಯಕ್ತಿಗೆ ಒಂದು ಆಸೆ ಇದೆ, ಪ್ರತಿಯೊಂದ್ರಲ್ಲೂ ಈ ಒಂದು ವ್ಯಕ್ತಿ ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಬೇಕು. ಅವ್ರ ಲೈಫಲ್ಲಿ ಏನೇ ಕಷ್ಟ ಬಂದ್ರು ಅದನ್ನು ಕೂಡ ನಾನು ಈಕ್ವಲ್ ಆಗಿ ಶೇರ್ ಮಾಡ್ಕೊಳ್ಬೇಕು. ಅಂಡ್ ಅವ್ರು ಏನ್ ಕೇಳ್ತಾರೆ ಅದನ್ನ ನಾನು ಕೊಡಿಸ್ಬೇಕು. ಇದೆಲ್ಲ ಅವ್ರಿಗೂ ಕೂಡ ಆಸೆ ಇದೆ. ಅಂಡ್ ಚಾರಿಯಟ್ ಇದೆ. ಸೊ ಐ ಥಿಂಕ್ ಈ ಒಂದು ಕನೆಕ್ಷನ್ ಅಲ್ಲಿ ದೇರ್ ಈಸ್ ಅ ಸಕ್ಸಸ್ ಅಂತ ಹೇಳ್ತೀನಿ. ಸಕ್ಸಸ್ ಇನ್ ದ ಸೆನ್ಸ್ ನೋಡಿ, ಲೈಕ್ ಅವ್ರನ್ನ ನಿಮ್ ಜೊತೆಗಿರೋದು, ಮದ್ವೆ ಆಗೋದು ಅಲ್ಲ ಸಕ್ಸಸ್ ಅಂದ್ರೆ. ಸೊ ಒಬ್ರಿಗೊಬ್ರು ಗಿವ್ ಅಪ್ ಮಾಡದೆ, ಯಾವುದೇ ಸಿಚುಯೇಷನ್ ಅಲ್ಲಿ ಇದ್ರೂ ಕೂಡ ಪ್ರೀತಿಸ್ತಾರೆ. ಆ ಪ್ರೀತಿನ ಗಿವ್ ಅಪ್ ಮಾಡದೆ ಇರೋದು ಸಕ್ಸಸ್. ಸೊ ಐ ಥಿಂಕ್ ನೀವಿಬ್ರು ಪ್ರೀತಿನಲ್ಲಿ ಯಾವತ್ತಿಗೂ ಗಿವ್ ಅಪ್ ಮಾಡಿಲ್ಲ. ನೀವು ಕೂಡ ಯೋಚನೆ ಮಾಡ್ತಿರ್ತೀರಾ, ಅವರು ಕೂಡ ನಿಮ್ಮ ಯೋಚನೆ ಮಾಡ್ತಿರ್ತಾರೆ. ಯಾವಾಗ್ಲೂ ಕೂಡ ನಿಮ್ಮ ಒಂದು ಟೆಲಿಪತಿಕಲಿ ಇವ್ರ ಬಗ್ಗೆ, ಐ ಥಿಂಕ್ ನೀವಿಬ್ರು ಟೆಲಿಪತಿಕಲಿ ಕನೆಕ್ಷನ್ ಅಲ್ಲಿ ಇದ್ದೀರಾ. ನೀವೇನ್ ಯೋಚನೆ ಮಾಡ್ತಾ ಇದ್ದೀರಾ, ಇನ್ ದ ಸೇಮ್ ವೇ ಅವರು ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಇದೆಲ್ಲಾನು ಕೂಡ ದೇರ್ ಈಸ್ ಅನ್ ಕಾಸ್ಮಿಕ್ ಎನರ್ಜಿ ಬಿಟ್ವೀನ್ ಯು. ಅಂಡ್ ಐ ಥಿಂಕ್ ನೀವಿಬ್ರು ಟ್ವಿನ್ ಫ್ಲೇಮ್ ಇರ್ಬೋದು. ಸೊ ಟ್ವಿನ್ ಫ್ಲೇಮ್ ಅಂತಾನೆ ನಂಗೆ ಇಂಟೆನ್ಷನ್ ಬರ್ತಾ ಇದೆ. ಸೊ ನೀವಿಬ್ರು ಟ್ವಿನ್ ಫ್ಲೇಮ್ ಇದ್ದೀರಾ. ಸೊ ಹಾಗಾಗಿ ನೀವಿಬ್ರು ಏನೇ ಯೋಚನೆ ಮಾಡಿದ್ರು ಒಂದೇ ರೀತಿ ಯೋಚನೆ ಮಾಡ್ತೀರಾ. ಅಂಡ್ ನೀವಿಬ್ಬರ ಒಂದು ಗುಣಗಳು ಬೇರೆ ಬೇರೆ ಇಲ್ಲ, ಸಿಮಿಲರೇ ಇದೆ. ಅಂಡ್ ಐ ಥಿಂಕ್ ನಿಮ್ಮಿಬ್ಬರ ಒಂದು ಹೈಟ್ ಆಗಿರ್ಬೋದು, ಅಥವಾ ಕಲರ್ ಆಗಿರ್ಬೋದು, ನಿಮ್ ಸ್ಕಿನ್ ಕಲರ್ ಆಗಿರ್ಬೋದು, ಒಂದೇ ಇರ್ಬೋದು. ಸೊ ಇದು ನನಗೆ ಜಾಸ್ತಿ ಇಂಟೆನ್ಷನಲ್ ಬರ್ತಾ ಇದೆ. ಸೊ ಐ ಥಿಂಕ್ ದಿಸ್ ಪರ್ಸನ್ ಡೆಫಿನೆಟ್ ಆಗಿ ಮಿಸ್ ಮಾಡ್ಕೊಳ್ತಾರೆ. ಅಂಡ್ ಯಾವಾಗ್ಲೂ ನಿಮ್ಮ ಯೋಚನೆಗಳಲ್ಲಿ ಇರ್ತಾರೆ. ಆ ಯೋಚನೆ ಮಾಡೋದನ್ನ ಅವರು ಯಾರ ಹತ್ರನೂ ಹೇಳಲ್ಲ. ಅಂಡ್ ನಿಮ್ಮ ಹತ್ರನೂ ಅವ್ರು ಶೇರ್ ಮಾಡ್ಕೊಳ್ಳಲ್ಲ. ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಅನ್ ಯೂಜ್ ಡೀಪ್ ಲವ್. ತುಂಬಾ ಡೀಪ್ ಆಗಿ ನಿಮ್ಮ ಜೊತೆಗೆ ಲವ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಇವಾಗ ಆ ಒಂದು ವ್ಯಕ್ತಿ ನಿಮ್ಮ ಲವ್ ಇಂದ ತುಂಬಾ ದೂರ ಬಂದಿರೋದ್ರಿಂದ ಅವ್ರ ಮಧ್ಯೆ ಎಲ್ಲೂ ಸ್ಟಾಪ್ ಆಗಲ್ಲ, ಎಲ್ಲೂ ಅವರು ಈ ಒಂದು ಪ್ರೀತಿನ ಗಿವ್ ಅಪ್ ಮಾಡಲ್ಲ. ಸೊ ಏನೇ ಬರ್ಲಿ, ಇವರ ಲೈಫಲ್ಲಿ ಏನೇ ಆಗ್ಲಿ, ನಿಮ್ಮನ್ನ ಯಾವತ್ತಿಗೂ ಬಿಟ್ಕೊಡದೆ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಸ್ಟ್ರಾಂಗ್ ಆಗಿ ನಿಲ್ತಾರೆ ಅನ್ನೋದು
ಅವರು ನಿಮಗೆ ಪ್ರಾಮಿಸ್ ಮಾಡಬೇಕು ಅನ್ಕೊಂಡಿದ್ದಾರೆ. ಸೊ ಏನೇ ಆಗಲಿ, ಯಾರೇ ನಿನ್ನ ಜೀವನದಲ್ಲಿ ಬಿಟ್ಟೋಗ್ಲಿ, ನಾನು ನಿನ್ನ ಜೊತೆಗಿರ್ತೀನಿ, ನಾನು ನಿನ್ನ ಲೈಫಲ್ಲಿ ಇರ್ತೀನಿ ಅನ್ನೋ ಒಂದು ಧೈರ್ಯನ ನಿಮಗೆ ಕೊಡಬೇಕು. ನಿಮಗೆ ಆ ಧೈರ್ಯನ ತುಂಬಿಸ್ಬೇಕು, ಪ್ರಾಮಿಸ್ ಮಾಡಬೇಕು, ಖುಷಿಯಾಗಿ ನಾನು ನಿನ್ನ ನೋಡ್ಕೊಳ್ತೀನಿ ಅನ್ನೋದೆಲ್ಲನೂ ಕೂಡ ನಿಮಗೆ ಪ್ರಾಮಿಸ್ ಮಾಡಬೇಕು ಅಂತ ಆಕ್ಚುಲಿ ಒಂದು ವ್ಯಕ್ತಿಗೆ ಇದೆ ಅಂತ ಹೇಳ್ಬೋದು. ಸೊ ಡೆಫಿನೆಟ್ ಆಗಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ತಾರೆ ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ. ನಥಿಂಗ್ ಟು ವರಿ. ನಿಮ್ಗೆ ಏನಾದರೂ ಭಯ ಇದ್ರೆ, ಎಲ್ಲಿ ಒಂದು ವ್ಯಕ್ತಿ ದೂರ ಆಗ್ಬಿಡ್ತಾರೋ, ಎಲ್ಲಿ ಅವ್ರ ಮಾತನ್ನ ಕೇಳಿ ನನ್ನ ನೆನಪುಗಳಲ್ಲಿ ಎಲ್ಲ ಮರ್ತ್ಬಿಟ್ಟು ಇವರು ಮುಂದಕ್ಕೆ ಹೋಗ್ಬಿಡ್ತಾರೋ, ಮೂವ್ ಆನ್ ಆಗ್ಬಿಡ್ತಾರೋ ಅಂತ ಭಯ ನಿಮಗಿದ್ರೆ, ನಿಮ್ಮ ನೆನಪುಗಳು ಅವ್ರ ಲೈಫಲ್ಲಿ ಮರೆಯುವಂಥದ್ದಲ್ಲ, ತುಂಬಾನೇ ಅದಕ್ಕೆ ಬೆಲೆ ಇದೆ. ಆ ಬೆಲೆ ಯಾವತ್ತಿಗೂ ನೀವಿಬ್ರು ದೂರ ಅಂದ್ರೆ ದೂರ ಅಂದ ತಕ್ಷಣ ಇಟ್ ಇಸ್ ನಾಟ್ ಆಲ್ವೇಸ್ ಫಿಸಿಕಲ್, ಮೆಂಟಲ್, ಎಮೋಷನಲ್ ಆ ಥರ ದೂರ ಅಲ್ಲ. ಈ ಒಂದು ವ್ಯಕ್ತಿಯ ಜೀವನದಲ್ಲಿ ಏನೇ ಆಗಿರ್ಲಿ ನಿಮ್ಮನ್ನ ಮರೆಯೋದಕ್ಕೆ ಆಗಲ್ಲ. ಸೊ ಅಷ್ಟು ಪ್ರೀತಿನ ನೀವು ಕೊಟ್ಟಿದ್ದೀರಾ, ಅಷ್ಟು ಪ್ರೀತಿ ಅವರು ನಿಮ್ಗೆ ನಿಮ್ಮ ಕಡೆಯಿಂದ ಸಿಕ್ಕಿದೆ. ಇದೆಲ್ಲಾನು ನೋಡ್ತಾ ಇದ್ರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಏನೇ ಆದ್ರೂ ಕೂಡ ಇವರು ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತಾರೆ, ಪ್ರೀತಿನ ಮಾಡ್ತಾನೆ ಇರ್ತಾರೆ. ಯಾವತ್ತಿಗೂ ಆ ಪ್ರೀತಿನಲ್ಲಿ ನಿಮ್ಮಿಂದ ದೂರ ಹೋಗಲ್ಲ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.